ನಮಸ್ಕಾರ ಎಲ್ಲರಿಗೂ. ಸಂಜೆ ಒಂದು ಸ್ನ್ಯಾಕ್ಸಿಗೆ ಈ ಒಂದು ಸಿಂಪಲ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ಬೇಕಾಗಿರ್ತೈತೆ ರೀ. ಅವಾಗ ಇಂಥ ಈರುಳ್ಳಿ ಬೋಂಡ ಮಸ್ತಾಗಿ ಮಾಡಿದ್ರೆ ನಿಮಗೆ ಕಡಿಮೆ ಸಮಯದಾಗ ಭಾಳ ಮಸ್ತಾಗಿರುವಂತಹ ರುಚಿನೂ ಸಿಗ್ತೈತೆ ರೀ. ಹಂಗೆ ಎಲ್ಲರೂ ಕೂತ ಒಂದ ಕಡೆ ಈ ರೀತಿ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡ್ಕೋತ ಮ್ಯಾಲೆ ಒಂದು ಕಪ್ ಚಹಾ ಕುಡಿದ್ರೆ ಭಾಳ ಭಾರಿ ಅನಿಸ್ತೈತೆ ರೀ. ಹಂಗಾದ್ರೆ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀವಿ. ಅದಕ್ಕೆ ನಮ್ಮಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ತಪ್ಪಲು ಉಳ್ಳಾಗಡ್ಡಿ ಅಂದ್ರೆ ಸ್ಪ್ರಿಂಗ್ ಆನಿಯನ್ ರೀ, ಕರಿಬೇವು, ಉಳ್ಳಾಗಡ್ಡಿಯನ್ನು ನಾವು ತೊಗೊಂಡಿದ್ದೀವಿ. ಅಂದರೆ ಈರುಳ್ಳಿ ತಿಳ್ತಿರಲ್ಲ, ಈ ಈರುಳ್ಳಿ ಸೊಪ್ಪು ಅಂತ ನೋಡ್ರಿ, ಅದನ್ನೂ ಹಾಕಿದ್ದೀವಿ ಮತ್ತು ಈರುಳ್ಳಿನೂ ಹಾಕಿದ್ದೀವಿ. ನೀವು ಒಂದು ಹಾಕಿದ್ರು ನಡಿತೈತಿ, ಎರಡು ಹಾಕಿರಿ ಚಲೋನ ಆಗ್ತೈತಿ. ಅದಾದ ನಂತರ ಇದಕ್ಕೆ ಒಂದು ಈಟ ಹಸಿಮೆಣಸನ್ನು ಕಟ್ ಮಾಡಿ ಹಾಕಿರಿ. ಅದಾದ ನಂತರ ಸ್ವಲ್ಪ ಜೀರಿಗೆಯನ್ನು ನೀವಿಲ್ಲಿ ಸೇರಿಸಿ ಅಜ್ವಾನನ್ನು ಹಾಕಿರಿ. ಎಷ್ಟು ರೀ, ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊರಿ. ಕೈಯಿಂದ ಈ ರೀತಿ ತಿಕ್ಕಿ ಹಾಕಿದ್ರಿ ಅಂತಂದ್ರೆ ಅವು ಸ್ವಲ್ಪ ಮಸ್ತಾಗಿರುವಂತಹ ಫ್ಲೇವರ್ ಬರ್ತದೆ ರೀ. ಅಜ್ವಾನನ್ನು ಹಾಕೋದು ಮರ್ಯಾಕೆ ಹೋಗಬೇಡ್ರಿ. ಅದಾದ ನಂತರ ಏನು ಮಾಡಿರಿ, ಇದರೊಳಗೆ ಒಂದಿಟ ಅರಿಶಿನ ಪುಡಿಯನ್ನು ನೀವು ಸೇರಿಸ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ನೋಡ್ಕೊಂಡು ಹಾಕಿ ಇದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಅಥವಾ ಬೇಸನನ್ನು ನೀವು ಸೇರಿಸ್ಬೇಕಾಗೈತ್ರಿ. ಎಷ್ಟು, 1 ಕಪ್ ಅಟ್ಟು ಬಿಟ್ಟರೆ ಮತ್ತೇನು ಹಾಕೋದು ಬೇಡ್ರಿ. ಸ್ವಲ್ಪ ಸೋಡಾ, ಅಡುಗೆಯ ಸೋಡಾನ ಸ್ವಲ್ಪ ನೀವು ಸೇರಿಸಿ ನೀವಿಲ್ಲಿ ಇದನ್ನು ಚೆಂದಂಗೆ ಫಸ್ಟಿಗೆ ಹಂಗನ ಮಿಕ್ಸ್ ಮಾಡಿ. ಅಂದರೆ ಈ ಸ್ಪ್ರಿಂಗ್ ಆನಿಯನ್ ಮತ್ತು ಉಳ್ಳಾಗಡ್ಡಿ ಇದ್ದಾವ್ರಲ್ಲ, ಇವೆಲ್ಲನೂ ಚೆಂದಾಗಿ ಈ ಒಂದು ಹಿಟ್ಟ ಜೊತೆ ಮಿಕ್ಸ್ ಆಗಬೇಕು. ಅದಾದ ನಂತರ ಇದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ನೀವು ಸೇರಿಸಿ ಹಿಟ್ಟನ್ನು ಕಲಸಕ್ಕೆ ಶುರು ಮಾಡ್ಬೇಕ್ರಿ. ಗೊತ್ತಾದ್ರಲ್ಲ, ಕೈಯಿಂದನೇ ಕಲಸ್ರಿ, ಬರೋಬ್ಬರಿಯಾಗಿ ಆಗ್ತೈತಿ. ಒಂದು ಸ್ವಲ್ಪ ಮೊದಲಿಗೆ ಕಡಿಮೆನ ಹಾಕಿರಿ. ಅದಾದ್ಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಸ್ವಲ್ಪ ಮೇಲೆ ನೀರನ್ನು ಹಾಕಿ ಈ ರೀತಿಯಾಗಿ ಹಿಟ್ಟನ್ನು ನೀವು ಚೆಂದಂಗೆ ಕಲಿಸ್ಕೊಳ್ಬೇಕಾಗೈತ್ರಿ. ಈ ಥರ ಈಸಿ ಐತ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತು, ಅರ್ಧ ಕೆಲಸ ಮುಗಿತನ ಅಂತ ಅರ್ಥ ರೀ. ಇನ್ನು ಕಡಾಯಿದಾಗ ಎಣ್ಣೆ ಕಾದಿರ್ಬೇಕು ರೀ. ಎಣ್ಣೆ ಮೊದಲಿಗೆ ನಮ್ಮ ಫಸ್ಟ್ ಚೆಂದಂಗೆ ಕಾಸ್ರಿ. ಕಾಸ್ದಾದ್ಮೇಲೆ ಇಲ್ಲಿ ನಾವು ಮೀಡಿಯಮ್ ಫ್ಲೇಮ್ದಾಗ ಅದನ್ನ ಇಟ್ಟು ಈ ಬಜ್ಜಿಗಳನ್ನ ಅಥವಾ ಪಕೋಡ ಅಥವಾ ಬೋಂಡಾನ ಇಟೀಟ ಹಿಂಗೆ ಬೆರಳಿಂದ ಬಿಡಬೇಕು ರೀ. ಹೆಂಗೆ ಬಿಡತೈತಿ ಅಂತ ಹೇಳಿ ನಿಮಗೆ ವಿಡಿಯೋದಾಗ ಕಾಣತೈತಿ ರೀ. ಬೆರಳಿಂದ ಈ ರೀತಿ ತೊಗೊಂಡು ಮ್ಯಾಗಿಂದ ಬಿಟ್ರಿ ಅಂತಂದ್ರೆ ಮುಗಿತು. ಅವು ಹೆಂಗಾರೆ ಬರಲಿ, ಗುಂಡ್ರೆ ಬರಲಿ, ಹೆಂಗಾರೆ ಬರಲಿ, ಅವು ಚೆಂದಂಗೆ ಆಗ್ತಾವೆ. ಏಕದಮ್ ಸಾಫ್ಟಾಗಿನೂ ಆಗ್ತಾವೆ ಮತ್ತು ಮಸ್ತಾಗಿನೂ ಇರ್ತಾವೆ. ಬಿಸಿ ಬಿಸಿ ತಿನ್ನಾಕ ಭಾಳ ಮಜಾ ಬರ್ತೈತೆ ರೀ. ಅಟ್ಟು ಚಲೋ ಆಗ್ತಾವೆ ನೋಡಕ್ರಿ. ನೋಡಿ, ಇವನ್ನ ಸ್ವಲ್ಪ ದೊಡ್ಡ ಬಿಡ್ಬೋದು ರೀ. ಆದ್ರೆ ನಾನು ನಿಮಗೆ ಏನು ಹೇಳ್ತೀನಿ ಅಂತಂದ್ರೆ ಸ್ವಲ್ಪ ಸಣ್ಣ ಬಿಡ್ರಿ, ಅಂದ್ರನ ಮಸ್ತ್ ಅನ್ನಿಸ್ತಾವೆ ರೀ. ಇವು ಅಂದ್ರನ ಚಲೋ ಅನ್ನಿಸ್ತಾವೆ ನಿಮಗೆ ತಿನ್ನಾಕ. ಅದಾದ ನಂತರ ಅವು ತಾಣ ಬರೋಬ್ಬರಿಯಾಗಿ ಮ್ಯಾಲೆ ಬಂದ ಇರ್ತಾವ್ರಲ್ಲ, ಒಂದು ಸ್ವಲ್ಪ ಟೈಮ್ ಬಿಟ್ಟು ನೀವು ಅವನ್ನ ಮ್ಯಾಲ ಕೆಳಗೆ ಮ್ಯಾಲ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂಥೇಳಿ ಅವನ್ನ ಏನು ಮಾಡ್ಬೇಕ್ರಿ, ಫ್ರೈ ಮಾಡ್ಬೇಕ್ರಿ. ಚೆಂದಂಗೆ ಕರೆದು ಬರೋಬ್ಬರಿಯಾಗಿ ತೆಗಿರಿ. ಅಂದ್ರೆ ಮಸ್ತಾಗಿ ಈ ಒಂದು ಈರುಳ್ಳಿ ಬೋಂಡ ಚಲೋ ಹೊತ್ತಂಗೆ ಬರ್ತಾವೆ ರೀ. ಇದಿಲ್ಲ, ಇಷ್ಟ ಈಸಿಯಾಗಿರುವಂಥ ರೆಸಿಪಿ ಐತ್ರಿ. ಭಾಳ ಜಂಜಾಟ ಏನಿಲ್ಲ ಇದ್ರಾಗ. ಆದ್ರೆ ಸ್ವಲ್ಪ ಅವನ್ನ ಆ ಗೊಳ್ಳೆಯಿಂದ ನೋಡ್ರಿ ಅವು ಕಡಿಮೆ ಆಗುತ್ತಾನ ನೀವು ವೇಟ್ ಮಾಡಬೇಕು. ಆಮೇಲೆ ನೀವು ಇವನ್ನ ತೆಗಿಬೇಕು ಅಷ್ಟೇ ರೀ, ಮತ್ತೇನೂ ಇಲ್ಲ. ಆದರೆ ಒಳಗೆ ಏಕದಮ್ ಪದ್ಧತಿಯಾಗಿ ಬಂದಿರ್ತಾವೆ. ಸ್ವಲ್ಪ ಟೈಮ್ ತೊಗೊಂಡು ನೀವು ಎಣ್ಣೆ ಚೆಂದಂಗೆ ಕರೆದ್ರಿ ಅಂತಂದರೆ ಏಕದಮ್ ಚಲೋ ಹೊತ್ನಂಗೆನ ಆಗ್ತಾವೆ. ಈ ರೀತಿಯಾಗಿ ನೀವು ಇವನ್ನ ಕರೆದು ತೆಗಿಬೇಕಾಗೈತೆ ರೀ. ಏಕದಮ್ ಚೆಂದಂಗೆ ನೋಡ್ಬೋದು. ಎಣ್ಣೆ ಹಿಡಿಯಂಗಿಲ್ಲ ರೀ, ಬರೋಬ್ಬರಿಯಾಗಿನ ಬರ್ತಾವೆ ಮತ್ತು ಅಟ್ಟ ಚಲೋನೂ ಆಗಿರ್ತಾವೆ. ತಿನ್ನೋ ಆಗೂ ನಿಮ್ಗೆ ಗೊತ್ತಾಗ್ತೈತೆ ರೀ. ಹಂಗೆ ಇನ್ನೊಂದು ಬ್ಯಾಚನ್ನು ನಾವು ಮಾಡಿದ್ದೀವಿ. ಆದ್ರೆ ಇಲ್ಲಿ ಹೈ ಫ್ಲೇಮ್ದಾಗ ಇಟ್ಟಿದ್ದೆವು. ನೋಡಿರಿ, ಹೈ ಫ್ಲೇಮ್ದಾಗ ಇಟ್ಟಿದ್ದೆವು. ಇವು ಬಜ್ಜಿ ಅಷ್ಟೇ ಚಲೋ ಆಗ್ತಾವೆ ರೀ. ಒಂದು ಮೀಡಿಯಮ್ ಫ್ಲೇಮ್ದಾಗ ನಿಮ್ಗೆ ಕರೆಕ್ಟಾಗಿ ಕಲರ್ ಬರುವಂಗೆ ತೋರಿಸಿದೆವು. ಈಗ ಹೈ ಫ್ಲೇಮ್ದಾಗ ಇಟ್ರಿ ಅಂತಂದ್ರೆ ಸ್ವಲ್ಪ ಈ ರೀತಿಯಾಗಿ ಆಗ್ತಾವೆ ಅಷ್ಟೇ, ಮತ್ತೇನೂ ಇಲ್ಲ. ಭಾಳ ಸ್ವಲ್ಪ ಕರ್ದಂಗೆ ಆಗ್ತಾವೆ. ಆದರೆ ಇವು ತಿನ್ನೋಳಗೆ ಅಷ್ಟೇ ಚಲೋ ಇರ್ತಾವೆ ರೀ. ಆದರೆ ನೋಡೋಕೆ ಒಂದು ಸ್ವಲ್ಪ ನಿಮಗೆ ಹೊತ್ತಿದಂಗೆ ಅನಿಸ್ಬೋದು ರೀ. ಅಷ್ಟೇ ಭಾಳ ಕರೆದಿವಿ, ಡೀಪ್ ಫ್ರೈ ಆಯ್ತು ಅಂಥೇಳಿ ಭಾಳ ತಕ್ಕ ಓವರ್ ಫ್ರೈ ಅದು ಅಂತ ಅನಿಸ್ತೈತೆ ಅಷ್ಟೇ ರೀ. ಈಗ ಬರೋಬ್ಬರಿಯಾಗಿನೇ ಇರ್ತೈತೆ ರೀ ಅದು. ಆದರೆ ನೀವು ಮೀಡಿಯಮ್ ಫ್ಲೇಮ್ದಾಗ ಇಟ್ಟರೆ ಚೆಂದಂಗೆ ಕರಿ. ಅದು ನಿಮಗೆ ನಮ್ಮ ಸಜೆಷನ್ ಐತಿಲ್ಲ. ಒಳಗೆ ಏಕದಮ್ ಪದ್ಧತಿಯಾಗಿರ್ತಾವೆ, ತಿನ್ನುವಾಗ ಅಷ್ಟೇ ಮಸ್ತ್ ಇರ್ತಾವೆ. ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಬಂದು ಕಮೆಂಟ್ ಮಾಡಿ ಹೋಗ್ರಿ. ಅಂದಾಗ ನಮಗೂ ಗೊತ್ತಾಗ್ತೈತಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಪ್ಪು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.